ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಮುರಳಿ ಜೊತೆಗೆ ಸ್ವಾಗತ. ನೋಡಿ, ಇವತ್ತು ಕೆಫೆ ಉತ್ಕಲಿಕದಲ್ಲಿ ಒಂದು 10 ಜನಕ್ಕೆ ಆಲೂ ದಮ್ ಕರಿ ಮಾಡ್ತಾ ಇದ್ದಾರೆ. ಇದಂತೂ ತುಂಬಾ ಚೆನ್ನಾಗಿರುತ್ತೆ. ವೈಟ್ ರೈಸ್ಗೆ, ಪುರಿಗೆ, ಮತ್ತೆ ಚಪಾತಿಗೆ, ಪರೋಟಾಗೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಈಗ ಬನ್ನಿ ನೋಡೋಣ ಇವರು ಆಲೂ ದಮ್ ಕರಿ ಯಾವ ರೀತಿ ಮಾಡ್ತಾರೆ ಅಂತ ಬಿಟ್ಟು ತೋರಿಸ್ಕೊಡ್ತೀನಿ. ನೋಡಿ, ಈಗ ಆಲೂ ದಮ್ ಕರಿ ಮಾಡೋದಕ್ಕೆ ಒಂದು 2 ರಿಂದ 3 ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದಾರೆ. ಎಣ್ಣೆ ಹಾಕೊಂಡು ಈಗ ಹಿಂಗ್ ಹಾಕೊಂತ ಇದ್ದಾರೆ. ಹಿಂಗೆ ಅರ್ಧ ಟೀ ಸ್ಪೂನು, ಮತ್ತೆ ಇದರಲ್ಲಿ ಪಲಾವ್ ಎಲೆ 3, ಬೆಡಗೆ ಮೆಣಸಿನಕಾಯಿ 2, ಮತ್ತೆ ಚಕ್ಕೆ ಸ್ವಲ್ಪ, ಮತ್ತೆ ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ. ನೋಡಿ, ಈರುಳ್ಳಿ 1 ಕಪ್ ತಗೊಂಡಿದ್ದಾರೆ. ನೋಡಿ, ಇದನ್ನ ಒಂದು ಲೈಟ್ ಆಗಿ ಬ್ರೌನಿಶ್ ಬರೋವರೆಗೂ ಇದನ್ನ ಫ್ರೈ ಮಾಡ್ಕೊಂತಾರೆ. ಈಗ ಈರುಳ್ಳಿ ಫ್ರೈ ಆಗಿದೆ, ಇದನ್ನ ಒಂದು 2 ನಿಮಿಷ ಫ್ರೈ ಮಾಡ್ಕೊಂಡಿದ ನಂತರ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೋಡಿ 3 ಸ್ಪೂನ್ ಹಾಕೊಂಡಿದ್ದಾರೆ. ನೋಡಿ, ಇದನ್ನ ಲೈಟ್ ಆಗಿ ಫ್ರೈ ಮಾಡ್ಕೊಂಡಿದ ನಂತರ ಈಗ 2 ಟೊಮೊಟೊ ಪೇಸ್ಟ್ ಹಾಕೊಂತ ಇದ್ದಾರೆ. ಫಿಫ್ಟೀನ್ ಸೆಕೆಂಡ್ಸ್ ಇದನ್ನ ಫ್ರೈ ಮಾಡ್ಕೊಂಡಿದ್ದಾರೆ. ಫ್ರೈ ಮಾಡ್ಕೊಂಡಿದ ನಂತರ ಈಗ ಪುಡಿ ಉಪ್ಪು 1 ಟೀ ಸ್ಪೂನು ಪುಡಿ ಉಪ್ಪು, ನೋಡಿ ಒಂದು ಅರ್ಧ ಟೀ ಸ್ಪೂನು ಅರಿಶಿನ ಪುಡಿ, 1 ಟೀ ಸ್ಪೂನು ರೆಡ್ ಚಿಲ್ಲಿ ಪೌಡರ್, ಇದು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, ಒಂದು ಅರ್ಧ ಟೀ ಸ್ಪೂನು ಧನಿಯಾ ಪುಡಿ ಹಾಕ್ಕೊಂತ ಇದ್ದಾರೆ, 1 ಟೀ ಸ್ಪೂನು ಜೀರಾ ಪೌಡರ್. ನೋಡಿ, ಇಷ್ಟು ಹಾಕಿದ ನಂತರ ಈಗ ಸ್ವಲ್ಪ ನೀರು ಹಾಕ್ಕೊಂಡಿದ್ದಾರೆ. ಆಲೂ ಕರಿ ಮಾಡೋದಕ್ಕೆ ಇದು ಆಲೂಗಡ್ಡೆ ಇದನ್ನ ಒಂದು 2 ವಿಜಿಲ್ ಹಾಕ್ಸ್ಕೊಂಡು ಇದನ್ನೆಲ್ಲ ಸಿಪ್ಪೆ ತೆಗೆದ್ಬಿಟ್ಟು ಮತ್ತೆ ಇದನ್ನ ಕಟ್ ಮಾಡಿ ಇಟ್ಕೊಂಡಿದ್ದಾರೆ. ನೋಡಿ, ಒಂದು ಆಲೂಗಡ್ಡೆನ ಒಂದು 8 ರಿಂದ 9 ಒಂದು 10 ಪೀಸ್ ತರ ಈ ತರ ಕಟ್ ಮಾಡಿ ಇಟ್ಕೊಂಡಿದ್ದಾರೆ. ಈಗ ನೋಡಿ, ಇದು ಒಂದು 2 ನಿಮಿಷ ಫ್ರೈ ಮಾಡ್ಕೊಂಡಿದ್ದಾರೆ. 2 ನಿಮಿಷ ಫ್ರೈ ಆಗಿದ ನಂತರ ಈಗ 1 ಟೀ ಸ್ಪೂನ್ ಗರಂ ಮಸಾಲ ಹಾಕೊಂತ ಇದ್ದಾರೆ. ಕಸ್ತೂರಿ ಮೇಥಿ ನೋಡಿ 1 ಟೀ ಸ್ಪೂನ್ ಅಷ್ಟು ಕಸ್ತೂರಿ ಮೇಥಿ ನೋಡಿ ಈ ತರ ಒಂದು ಮ್ಯಾಶ್ ಮಾಡಿ ಹಾಕೊಂತ ಇದ್ದಾರೆ. ನೋಡಿ, ಅದರಲ್ಲೇ ಸ್ವಲ್ಪ ನೀರು. ನೋಡಿ, ಈ ತರ ನೀರ್ ಹಾಕಿ ಫ್ರೈ ಮಾಡಿಲ್ಲ ಅಂತಂದ್ರೆ ಕೆಳಗಡೆ ತಳ ಅಂಟುತ್ತೆ. ಆ ಕಾರಣಕ್ಕೆ ಸ್ವಲ್ಪ ನೀರ್ ಹಾಕೊಂಡು ಈ ತರ ಫ್ರೈ ಮಾಡ್ಬೇಕಾಗುತ್ತೆ. ಪಾನಿ नहीं डाला तो नीचे काला काला होता है ना, क्योंकि तेल डालने से तेल ऊपर ज्यादा होता है. ओके ओके. आदमी तेल नहीं खाते हैं ना, तो थोड़ा पानी देके उसको फ्राई करोगे ना, अच्छे से फ्राई हो जाएगा. ಓಕೆ ಓಕೆ ಓಕೆ. ನೋಡಿ, ಸ್ವಲ್ಪ ನೀರ್ ಹಾಕೊಂಡು ಈ ತರನು ಫ್ರೈ ಮಾಡ್ಕೋಬಹುದು. ನೋಡಿ, ಇದನ್ನ ಒಂದು 10 ನಿಮಿಷ ಇದನ್ನ ಫ್ರೈ ಮಾಡ್ಕೊಂಡಿದ್ದಾರೆ. 10 ನಿಮಿಷ ಫ್ರೈ ಆಗಿದ ನಂತರ ಈಗ ಆಲೂಗಡ್ಡೆ ಹಾಕೊಂಡಿದ್ದಾರೆ. ನೋಡಿ, ಈಗ ಮಿಕ್ಸ್ ಮಾಡ್ಕೊಂಡಿದ್ದಾರೆ. ಮಿಕ್ಸ್ ಮಾಡ್ಕೊಂಡಿದ ನಂತರ ನೀರು ಆ್ಯಡ್ ಮಾಡ್ತಾ ಇದ್ದಾರೆ. 1 ಲೀಟರ್ ನೀರು ಹಾಕೊಂಡಿದ್ದಾರೆ, ಮತ್ತೆ ಒಂದು ಅರ್ಧ ಲೀಟರ್, ಟೋಟಲ್ 1.5 ಲೀಟರ್ ನೀರು ಹಾಕೊಂಡಿದ್ದಾರೆ. ನೀರ್ ಹಾಕಿ ಒಂದು 2 ನಿಮಿಷ ಆಗಿದೆ. 2 ನಿಮಿಷ ಆಗಿದ ನಂತರ ಈಗ ಕುದಿ ಸ್ಟಾರ್ಟ್ ಆಗಿದೆ. ಇದನ್ನ ಒಂದು 15 ನಿಮಿಷ ಇದೇ ತರ ಕುದಿಸ್ಕೊಂತಾರೆ ಅವರು. ನೋಡಿ, ಇದು ಆಲ್ಮೋಸ್ಟ್ ಒಂದು 20 ನಿಮಿಷ ಇದನ್ನ ಕುದಿಸ್ಕೊಂಡಿದ್ದಾರೆ. ಕುದಿಸ್ಕೊಂಡಿದ ನಂತರ ಈಗ ಆಫ್ ಮಾಡ್ಕೊಂಡಿದ್ದಾರೆ. ನೋಡಿ, ಇದು ಈ ತರ ಇವರು ಒರಿಸ್ಸಾ ಸ್ಟೈಲ್ ಅಲ್ಲಿ ಆಲೂ ದಮ್ ಕರಿ ಮಾಡೋ ಅಂತದ್ದು. ದಹಿ ವಡೆಗೆ ಮತ್ತೆ ವೈಟ್ ರೈಸ್ಗೆ ಇದು ಕೊಡ್ತಾರೆ. ಇದಂತೂ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಬೈ ಬೈ.